ಅದನಿಗೆ ಎಸ್ಸಿಝೆಡ್ ಅಧಿಕಾರಿಗಳ ಅಡ್ಡಿ ಆರೋಪ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿಯಾಗಿದೆ ಅಂತೆ. ದೈವಕ್ಕೆ ಹೂವು ಮತ್ತು ನೀರು ಇಡಲು ಬಿಡ್ತಾ ಇಲ್ಲ ಅಧಿಕಾರಿಗಳು. ನೆಲ್ಲಿದಡಿ ಗುತ್ತು ಕುಟುಂಬಸ್ಥರು ದೈವಾರಾಧಕರ ಕಿಡಿ. ನೆಲ್ಲಿದಡಿ ಗುತ್ತುವಿಗೆ ಸೇವೆ ಸಲ್ಲಿಸಲು ಅನುಮತಿ ನಿರಾಕರಣೆ. ತಿಂಗಳ ಸಂಕ್ರಮಣ ವೇಳೆ ಸೇವೆ ಸಲ್ಲಿಸಲು ವಿರೋಧ. ಎಸ್ಸಿಝೆಡ್ ಅಧಿಕಾರಿಗಳ ವಿರುದ್ಧ ದೈವಾರಾಧಕರ ಆಕ್ರೋಶ. ಈ ಸಂಕ್ರಾಂತಿ ದಿವಸ ಎಲ್ಲ ಗುತ್ತು ಮನೆಗಳಿಗೆ ಹೋಗಿ ಆ ಹೂ ಮತ್ತು ನೀರಿಡೋದು ಅಂತ ಇರುತ್ತೆ ನಮ್ಮಲ್ಲಿ. ಅದೊಂದು ಸಂಪ್ರದಾಯ. ಸಂಕ್ರಾಂತಿಗೆ ಅದನ್ನು ಓಪನ್ ಮಾಡಿ ಇಡ್ತಾರೆ. ಈಗ ಎಸ್ಸಿಝೆಡ್ ವ್ಯಾಪ್ತಿಗೆ ಬರೋ ಕಾರಣಕ್ಕಾಗಿ ಏನೋ ಇರಬಹುದು, ಅದಕ್ಕೆ ಹೋಗಿ ಇಡೋದಕ್ಕೆ ಬಿಡ್ತಾ ಇಲ್ವಂತೆ. ಬಹುಶಃ ಅಲ್ಲಿ ಸಂಬಂಧಪಟ್ಟವರು ಅದನ್ನ ನೋಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಹೂ ನೀರಿಡೋದು ಅಂತೇಳಿ ಅದಕ್ಕೆ ಕಾಡತಪ್ಪು ತೋಡ ನೀರು ಅಂತೇಳಿ ಒಂದು ತುಳುವಲ್ಲಿ ಒಂದು ಮಾತಿದೆ. ಅಂದ್ರೆ ಸಿಂಪಲ್ ಆಗಿ ಕಾಡಿನ ಸೊಪ್ಪು, ತೋಡು ಅಂತಂದ್ರೆ ಶುದ್ಧ ಹರಿಯುವ ನೀರು, ಕಾಡತಪ್ಪು ತೋಡ ನೀರು ಅದಿಟ್ರು ಸಾಕು ನನಗೆ ಅಂತೇಳಿ. ಸೊ ಆ ಹೂ ನೀರಿಡೋದು ಅಂತ ಒಂದು ಹೂ ಮತ್ತು ನೀರಿಡೋದು ಅದೊಂದು ತೀರ್ಥವೇ. ದೇವಗಳಿಗೆ ಬೇಕಿರೋದು ಅಷ್ಟು ಮಾತ್ರ. ಅದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಭಕ್ತರಿಂದ ಅಂತ. ಸಿಂಪಲೆಸ್ಟ್ ವೇ ಅಲ್ಲಿ ಅಲ್ಲಿ ಏನಿದೆ, ಕಾಡತಪ್ಪು ಅಂತಂದ್ರೆ ಹೂನು ಅಲ್ಲ, ಸೊಪ್ಪು ಇಟ್ರೆ ಸಾಕು. ಅಲ್ಲಿ ಏನೋ ಎಲೆ ಇರುತ್ತಲ್ಲ ಅದು ಸಾಕು. ಆಮೇಲೆ ನೀರು ಏನು ಬಾವಿಯಿಂದ ಸೇದಬೇಕು, ಆಮೇಲೆ ಅದಕ್ಕಾಗಿ ಪುಷ್ಕರಣಿ ಏನಿಲ್ಲ ಅಂತೇಳಿ ಅಲ್ಲಿ ಹರಿದೋಗ್ತಾ ಇರುತ್ತಲ್ಲ ನೀರು, ಅದನ್ನು ತಂದು ಇಡು ಸಾಕು ನನಗೆ. ಕಾಡತಪ್ಪು ತೋಡ ನೀರು. ಸೊ ಅದು ಇಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಬಿಕಾಸ್ ಆಫ್ ಎಸ್ಸಿಝೆಡ್ ಅಧಿಕಾರಿಗಳ ಮೇಲೆ. ಅದರ ಬಗ್ಗೆ ಮಾತಾಡಿದರೆ ಕೇಳಿಸ್ಕೊಳ್ಬೇಕು. ಸಮಸ್ಯೆಗಳೆಲ್ಲ ಇದ್ವು. ನಮಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶಗಳು ಇರಲಿಲ್ಲ, ಒಳಗೆ ಹೋಗ್ಲಿಕ್ಕೆ ಅನುಮತಿ ಬೇಕಿತ್ತು. ಇಂಥದ್ದೆಲ್ಲವನ್ನು ಅದು ಹೇಗೆ ಬೇಕು, ಸೆಸ್ ನಿಯಮಾವಳಿಗಳು ಏನೇನಿದೆಯೋ ಆ ನಿಯಮಾವಳಿಗಳಿಗೆ ಅನುಸಾರವಾಗಿ ಬೇಕಾದ ಅನುಮತಿಗಳನ್ನು ಪಡ್ಕೊಂಡೆ ನಾಗರ ಪಂಚಮಿ ಇರಬಹುದು, ತಿಂಗಳ ಸಂಕ್ರಮಣ ಇರಬಹುದು, ವಾರ್ಷಿಕ ಕಾರ್ಯಕ್ರಮಗಳು ಪಂಚಪರ್ವಗಳಿರಬಹುದು, ವಾರ್ಷಿಕ ನೇಮ ಇರಬಹುದು, ಬಂಡಿ ನೇಮ ಇರಬಹುದು, ಇವುಗಳಿಗೆ ಎಲ್ಲದಕ್ಕೂ ಅನುಮತಿಯನ್ನು ತೆಗೆದುಕೊಂಡೇ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು 2025ರವರೆಗೂ ನೆಲ್ಲಿದಡಿ ಗುತ್ತು ಮನೆತನದವರು, ಬಜಪೆ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಕಷ್ಟವನ್ನು ಅನುಭವಿಸಿದ್ದಾರೆ. ಆದರೂ ದೈವಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ, ದೈವಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳೇನಿದೆ ಅದನ್ನು ಮಾಡಿದ್ದೇವೆ ಅನ್ನುವಂತಹ ತೃಪ್ತಿ ಊರಿನವರಿಗೂ ಮನೆಯವರು. ಧೂಮಾವತಿ ದೇವಸ್ಥಾನಕ್ಕಿಂತ ಮೇಲೆ ಹೋಗಿ ನಿಂತರೆ ಅವರ ತಲೆಯ ಮೇಲೆ ನಿಂತಂತೆ ಆಗ್ತದೆ ನೋಡಿ. ಅದಕ್ಕಾಗಿ ಅದು ಸ್ವಲ್ಪ ಕಣ್ಣಿಟ್ಟರೆ ಸಾಕು, ಅದು ಕೆಡವುತ್ತೆ. 3 ಸಲ ಹೊತ್ತಿದೆ, ಅವರಿಗೆ ಗೊತ್ತುಂಟು. ಓಕೆ, ಈ ಪ್ರಾಬ್ಲಮ್ ಅನ್ನ ಅಲ್ಲೇ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇಶ್ಯೂ ಸಾಲ್ವ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್. ಇದು ನಿಮ್ಮದು. ಅದನಿಗೆ ಎಸ್ಸಿಝೆಡ್ ಅಧಿಕಾರಿಗಳ ಅಡ್ಡಿ ಆರೋಪ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿಯಾಗಿದೆ ಅಂತೆ. ದೈವಕ್ಕೆ ಹೂವು ಮತ್ತು ನೀರು ಇಡಲು ಬಿಡ್ತಾ ಇಲ್ಲ ಅಧಿಕಾರಿಗಳು. ನೆಲ್ಲಿದಡಿ ಗುತ್ತು ಕುಟುಂಬಸ್ಥರು ದೈವಾರಾಧಕರ ಕಿಡಿ. ನೆಲ್ಲಿದಡಿ ಗುತ್ತುವಿಗೆ ಸೇವೆ ಸಲ್ಲಿಸಲು ಅನುಮತಿ ನಿರಾಕರಣೆ. ತಿಂಗಳ ಸಂಕ್ರಮಣ ವೇಳೆ ಸೇವೆ ಸಲ್ಲಿಸಲು ವಿರೋಧ. ಎಸ್ಸಿಝೆಡ್ ಅಧಿಕಾರಿಗಳ ವಿರುದ್ಧ ದೈವಾರಾಧಕರ ಆಕ್ರೋಶ. ಈ ಸಂಕ್ರಾಂತಿ ದಿವಸ ಎಲ್ಲ ಗುತ್ತು ಮನೆಗಳಿಗೆ ಹೋಗಿ ಆ ಹೂ ಮತ್ತು ನೀರಿಡೋದು ಅಂತ ಇರುತ್ತೆ ನಮ್ಮಲ್ಲಿ. ಅದೊಂದು ಸಂಪ್ರದಾಯ. ಸಂಕ್ರಾಂತಿಗೆ ಅದನ್ನು ಓಪನ್ ಮಾಡಿ ಇಡ್ತಾರೆ. ಈಗ ಎಸ್ಸಿಝೆಡ್ ವ್ಯಾಪ್ತಿಗೆ ಬರೋ ಕಾರಣಕ್ಕಾಗಿ ಏನೋ ಇರಬಹುದು, ಅದಕ್ಕೆ ಹೋಗಿ ಇಡೋದಕ್ಕೆ ಬಿಡ್ತಾ ಇಲ್ವಂತೆ. ಬಹುಶಃ ಅಲ್ಲಿ ಸಂಬಂಧಪಟ್ಟವರು ಅದನ್ನ ನೋಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಹೂ ನೀರಿಡೋದು ಅಂತೇಳಿ ಅದಕ್ಕೆ ಕಾಡತಪ್ಪು ತೋಡ ನೀರು ಅಂತೇಳಿ ಒಂದು ತುಳುವಲ್ಲಿ ಒಂದು ಮಾತಿದೆ. ಅಂದ್ರೆ ಸಿಂಪಲ್ ಆಗಿ ಕಾಡಿನ ಸೊಪ್ಪು, ತೋಡು ಅಂತಂದ್ರೆ ಶುದ್ಧ ಹರಿಯುವ ನೀರು, ಕಾಡತಪ್ಪು ತೋಡ ನೀರು ಅದಿಟ್ರು ಸಾಕು ನನಗೆ ಅಂತೇಳಿ. ಸೊ ಆ ಹೂ ನೀರಿಡೋದು ಅಂತ ಒಂದು ಹೂ ಮತ್ತು ನೀರಿಡೋದು ಅದೊಂದು ತೀರ್ಥವೇ. ದೇವಗಳಿಗೆ ಬೇಕಿರೋದು ಅಷ್ಟು ಮಾತ್ರ. ಅದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಭಕ್ತರಿಂದ ಅಂತ. ಸಿಂಪಲೆಸ್ಟ್ ವೇ ಅಲ್ಲಿ ಅಲ್ಲಿ ಏನಿದೆ, ಕಾಡತಪ್ಪು ಅಂತಂದ್ರೆ ಹೂನು ಅಲ್ಲ, ಸೊಪ್ಪು ಇಟ್ರೆ ಸಾಕು. ಅಲ್ಲಿ ಏನೋ ಎಲೆ ಇರುತ್ತಲ್ಲ ಅದು ಸಾಕು. ಆಮೇಲೆ ನೀರು ಏನು ಬಾವಿಯಿಂದ ಸೇದಬೇಕು, ಆಮೇಲೆ ಅದಕ್ಕಾಗಿ ಪುಷ್ಕರಣಿ ಏನಿಲ್ಲ ಅಂತೇಳಿ ಅಲ್ಲಿ ಹರಿದೋಗ್ತಾ ಇರುತ್ತಲ್ಲ ನೀರು, ಅದನ್ನು ತಂದು ಇಡು ಸಾಕು ನನಗೆ. ಕಾಡತಪ್ಪು ತೋಡ ನೀರು. ಸೊ ಅದು ಇಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಬಿಕಾಸ್ ಆಫ್ ಎಸ್ಸಿಝೆಡ್ ಅಧಿಕಾರಿಗಳ ಮೇಲೆ. ಅದರ ಬಗ್ಗೆ ಮಾತಾಡಿದರೆ ಕೇಳಿಸ್ಕೊಳ್ಬೇಕು. ಸಮಸ್ಯೆಗಳೆಲ್ಲ ಇದ್ವು. ನಮಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶಗಳು ಇರಲಿಲ್ಲ, ಒಳಗೆ ಹೋಗ್ಲಿಕ್ಕೆ ಅನುಮತಿ ಬೇಕಿತ್ತು. ಇಂಥದ್ದೆಲ್ಲವನ್ನು ಅದು ಹೇಗೆ ಬೇಕು, ಸೆಸ್ ನಿಯಮಾವಳಿಗಳು ಏನೇನಿದೆಯೋ ಆ ನಿಯಮಾವಳಿಗಳಿಗೆ ಅನುಸಾರವಾಗಿ ಬೇಕಾದ ಅನುಮತಿಗಳನ್ನು ಪಡ್ಕೊಂಡೆ ನಾಗರ ಪಂಚಮಿ ಇರಬಹುದು, ತಿಂಗಳ ಸಂಕ್ರಮಣ ಇರಬಹುದು, ವಾರ್ಷಿಕ ಕಾರ್ಯಕ್ರಮಗಳು ಪಂಚಪರ್ವಗಳಿರಬಹುದು, ವಾರ್ಷಿಕ ನೇಮ ಇರಬಹುದು, ಬಂಡಿ ನೇಮ ಇರಬಹುದು, ಇವುಗಳಿಗೆ ಎಲ್ಲದಕ್ಕೂ ಅನುಮತಿಯನ್ನು ತೆಗೆದುಕೊಂಡೇ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು 2025ರವರೆಗೂ
ನೆಲ್ಲಿದಡಿ ಗುತ್ತು ಮನೆತನದವರು ಬಜಪೆ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಕಷ್ಟವನ್ನು ಅನುಭವಿಸಿದ್ದಾರೆ. ಆದರೂ ದೈವಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ, ದೈವಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳೇನಿದೆ ಅದನ್ನು ಮಾಡಿದ್ದೇವೆ ಅನ್ನುವಂತಹ ತೃಪ್ತಿ ಊರಿನವರಿಗೂ ಮನೆಯವರು. ಧೂಮಾವತಿ ದೇವಸ್ಥಾನಕ್ಕಿಂತ ಮೇಲೆ ಹೋಗಿ ನಿಂತರೆ ಅವರ ತಲೆಯ ಮೇಲೆ ನಿಂತಂತೆ ಆಗುತ್ತದೆ ನೋಡಿ. ಅದಕ್ಕಾಗಿ ಅದು ಸ್ವಲ್ಪ ಕಣ್ಣಿಟ್ಟರೆ ಸಾಕು, ಅದು ಕೆಡವುತ್ತೆ. 3 ಸಲ ಹೊತ್ತಿದೆ, ಅವರಿಗೆ ಗೊತ್ತುಂಟು. ನಾನು ಓಕೆ, ಈ ಪ್ರಾಬ್ಲಮ್ ಅನ್ನ ಅಲ್ಲೇ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇಶ್ಯೂ ಸಾಲ್ವ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್. ಇದು ನಿಮ್ಮದು. ಅದನಿಗೆ ಎಸ್ಸಿಝೆಡ್ ಅಧಿಕಾರಿಗಳ ಅಡ್ಡಿ ಆರೋಪ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿಯಾಗಿದೆ ಅಂತೆ. ದೈವಕ್ಕೆ ಹೂವು ಮತ್ತು ನೀರು ಇಡಲು ಬಿಡ್ತಾ ಇಲ್ಲ ಅಧಿಕಾರಿಗಳು. ನೆಲ್ಲಿದಡಿ ಗುತ್ತು ಕುಟುಂಬಸ್ಥರು ದೈವಾರಾಧಕರ ಕಿಡಿ. ನೆಲ್ಲಿದಡಿ ಗುತ್ತುವಿಗೆ ಸೇವೆ ಸಲ್ಲಿಸಲು ಅನುಮತಿ ನಿರಾಕರಣೆ. ತಿಂಗಳ ಸಂಕ್ರಮಣ ವೇಳೆ ಸೇವೆ ಸಲ್ಲಿಸಲು ವಿರೋಧ. ಎಸ್ಸಿಝೆಡ್ ಅಧಿಕಾರಿಗಳ ವಿರುದ್ಧ ದೈವಾರಾಧಕರ ಆಕ್ರೋಶ. ಈ ಸಂಕ್ರಾಂತಿ ದಿವಸ ಎಲ್ಲ ಗುತ್ತು ಮನೆಗಳಿಗೆ ಹೋಗಿ ಆ ಹೂವು ಮತ್ತು ನೀರು ಇಡೋದು ಅಂತ ಇರುತ್ತೆ ನಮ್ಮಲ್ಲಿ. ಅದೊಂದು ಸಂಪ್ರದಾಯ. ಸಂಕ್ರಾಂತಿಗೆ ಅದನ್ನು ಓಪನ್ ಮಾಡಿ ಇಡ್ತಾರೆ. ಈಗ ಎಸ್ಸಿಝೆಡ್ ವ್ಯಾಪ್ತಿಗೆ ಬರೋ ಕಾರಣಕ್ಕಾಗಿ ಏನೋ ಇರಬಹುದು, ಅದಕ್ಕೆ ಹೋಗಿ ಇಡೋದಕ್ಕೆ ಬಿಡ್ತಾ ಇಲ್ವಂತೆ. ಬಹುಶಃ ಅಲ್ಲಿ ಸಂಬಂಧಪಟ್ಟವರು ಅದನ್ನ ನೋಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಹೂ ನೀರಿಡೋದು ಅಂತೇಳಿ ಅದಕ್ಕೆ ಕಾಡತಪ್ಪು ತೋಡ ನೀರು ಅಂತೇಳಿ ಒಂದು ತುಳುವಲ್ಲಿ ಒಂದು ಮಾತಿದೆ. ಅಂದ್ರೆ ಸಿಂಪಲ್ ಆಗಿ ಕಾಡಿನ ಸೊಪ್ಪು, ತೋಡು ಅಂತಂದ್ರೆ ಶುದ್ಧ ಹರಿಯುವ ನೀರು, ಕಾಡತಪ್ಪು ತೋಡ ನೀರು ಅದಿಟ್ಟು ಸಾಕು ನನಗೆ ಅಂತೇಳಿ. ಸೊ ಆ ಹೂ ನೀರಿಡೋದು ಅಂತ ಒಂದು ಹೂ ಮತ್ತು ನೀರಿಡೋದು ಅದೊಂದು ತೀರ್ಥವೇ. ದೇವಗಳಿಗೆ ಬೇಕಿರೋದು ಅಷ್ಟು ಮಾತ್ರ, ಅದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಭಕ್ತರಿಂದ ಅಂತ. ಸಿಂಪಲೆಸ್ಟ್ ವೇ ಅಲ್ಲಿ ಅಲ್ಲಿ ಏನಿದೆ, ಕಾಡತಪ್ಪು ಅಂತಂದ್ರೆ ಹೂನು ಅಲ್ಲ, ಸೊಪ್ಪು ಇಟ್ರೆ ಸಾಕು. ಅಲ್ಲಿ ಏನೋ ಎಲೆ ಇರುತ್ತಲ್ಲ ಅದು ಸಾಕು. ಆಮೇಲೆ ನೀರು ಏನು ಬಾವಿಯಿಂದ ಸೇದಬೇಕು, ಆಮೇಲೆ ಅದಕ್ಕಾಗಿ ಪುಷ್ಕರಣಿ ಏನಿಲ್ಲ ಅಂತೇಳಿ ಅಲ್ಲಿ ಎರೆದೋಗ್ತಾ ಇರುತ್ತಲ್ಲ ನೀರು, ಅದನ್ನು ತಂದು ಇಡು ಸಾಕು ನನಗೆ. ಕಾಡತಪ್ಪು ತೋಡ ನೀರು. ಸೊ ಅದು ಇಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಬಿಕಾಸ್ ಆಫ್ ಎಸ್ಸಿಝೆಡ್ ಅಧಿಕಾರಿಗಳ ಮೇಲೆ. ಅದರ ಬಗ್ಗೆ ಮಾತಾಡಿದರೆ ಕೇಳಿಸ್ಕೊಳ್ಬೇಕು. ಸಮಸ್ಯೆಗಳೆಲ್ಲ ಇದ್ವು. ನಮಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶಗಳು ಇರಲಿಲ್ಲ, ಒಳಗೆ ಹೋಗ್ಲಿಕ್ಕೆ ಅನುಮತಿ ಬೇಕಿತ್ತು. ಇಂಥದ್ದೆಲ್ಲವನ್ನು ಅದು ಹೇಗೆ ಬೇಕು, ಸೆಸ್ ನಿಯಮಾವಳಿಗಳು ಏನೇನಿದೆಯೋ ಆ ನಿಯಮಾವಳಿಗಳಿಗೆ ಅನುಸಾರವಾಗಿ ಬೇಕಾದ ಅನುಮತಿಗಳನ್ನು ಪಡ್ಕೊಂಡೇ ನಾಗರ ಪಂಚಮಿ ಇರಬಹುದು, ತಿಂಗಳ ಸಂಕ್ರಮಣ ಇರಬಹುದು, ವಾರ್ಷಿಕ ಕಾರ್ಯಕ್ರಮಗಳು ಪಂಚಪರ್ವಗಳಿರಬಹುದು, ವಾರ್ಷಿಕ ನೇಮ ಇರಬಹುದು, ಬಂಡಿ ನೇಮ ಇರಬಹುದು, ಇವುಗಳಿಗೆ ಎಲ್ಲದಕ್ಕೂ ಅನುಮತಿಯನ್ನು ತೆಗೆದುಕೊಂಡೇ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು 2025ರವರೆಗೂ ನೆಲ್ಲಿದಡಿ ಗುತ್ತು ಮನೆತನದವರು ಬಜಪೆ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಕಷ್ಟವನ್ನು ಅನುಭವಿಸಿದ್ದಾರೆ. ಆದರೂ ದೈವಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ, ದೈವಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳೇನಿದೆ ಅದನ್ನು ಮಾಡಿದ್ದೇವೆ ಅನ್ನುವಂತಹ ತೃಪ್ತಿ ಊರಿನವರಿಗೂ ಮನೆಯವರು. ಧೂಮಾವತಿ ದೇವಸ್ಥಾನಕ್ಕಿಂತ ಮೇಲೆ ಹೋಗಿ ನಿಂತರೆ ಅವರ ತಲೆಯ ಮೇಲೆ ನಿಂತಂತೆ ಆಗುತ್ತದೆ ನೋಡಿ. ಅದಕ್ಕಾಗಿ ಅದು ಸ್ವಲ್ಪ ಕಣ್ಣಿಟ್ಟರೆ ಸಾಕು, ಅದು ಕೆಡವುತ್ತೆ. 3 ಸಲ ಹೊತ್ತಿದೆ, ಅವರಿಗೆ ಗೊತ್ತುಂಟು. ನಾನು ಓಕೆ, ಈ ಪ್ರಾಬ್ಲಮ್ ಅನ್ನ ಅಲ್ಲೇ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇಶ್ಯೂ ಸಾಲ್ವ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್. ಇದು ನಿಮ್ಮದು.